ಸರ್ವೇಭ್ಯೋ ನಮಃ. ತೀರ್ಥ ಹಾಗಿದ್ರೆ ಸೈಂಟಿಫಿಕ್ ಆಗಿ ಈ ತೀರ್ಥವನ್ನು ವಿವರಿಸಲು ಒಂದು ಚಿಕ್ಕದೊಂದೊಂದು ಪ್ರಯತ್ನ. ಈ ತೀರ್ಥ ಬೇರೆ, ಉದಕ ಬೇರೆ, ಹಾಗೂ ಅಮೃತಗಳು ಬೇರೆ, ಗವ್ಯಗಳು ಬೇರೆ. ಅಂತಂದರೆ ಈಗ ತೀರ್ಥ ನಾವು ಸಾಧಾರಣವಾಗಿ ಸ್ವೀಕಾರ ಮಾಡುವಂಥದ್ದು ದೇವರ ಶಿಲೆಯಿಂದ ಬಂದಿರುವಂತಹ, ದೇವರ ಮೂರ್ತಿಯಿಂದ ಬಂದಿರುವಂತಹ ನೀರನ್ನು, ಜಲವನ್ನು ತೀರ್ಥವಾಗಿ ಸ್ವೀಕಾರ ಮಾಡುವುದುಂಟು. ಅಂತಂದರೆ ಆ ತೀರ್ಥಕ್ಕೆ, ಆ ಜಲಕ್ಕೆ ಯಾವುದೇ ರೀತಿಯ ಒಂದು ಸುಗಂಧ ದ್ರವ್ಯಗಳಾಗಿರಲಿ, ಗಂಧವನ್ನಾಗಿರಲಿ, ಅಥವಾ ಯಾವುದೇ ಒಂದು ಮಿಶ್ರಿತವಾಗಬಾರದು. ಯಾಕೆ ಅಂತಂದರೆ ಏನು ವೈಜ್ಞಾನಿಕವಾಗಿ ಏನು ಒಂದು ವಿಚಾರ ಅಂತಂದರೆ, ಆ ಶಿಲೆಯಲ್ಲಿರುವ ಸತ್ವವು ಜಲಕ್ಕೆ ಸೇರಿ ಆ ಜಲವು ಉದರಕ್ಕೆ ಸೇರುವುದು. ಅದು ಆವಾಗ ಶಿಲೆಯ ಸತ್ವವನ್ನು ನಮ್ಮ ದೇಹಕ್ಕೆ ಸ್ವೀಕರಿಸಿದಂತಾಗುವುದು ಎಂದರ್ಥ. ಅಲ್ಲಿ ಮೂರ್ತಿ ಮಾಡುವ ಶಿಲೆಗಳ ವಿಧಗಳು ಬೇರೆ ಬೇರೆ ಇರುವ ಕಾರಣ ಆ ಬೇರೆ ಬೇರೆ ಶಿಲೆಗಳ ಸತ್ವವನ್ನು ನಾವು ದೇಹಕ್ಕೆ ಸ್ವೀಕರಿಸಿದಂತಾಗುವುದು. ಇಂಥ ವೈಜ್ಞಾನಿಕವಾದಂಥ ಒಂದು ಇದಂತಂದರೆ ಅದಕ್ಕೆ ಮತ್ತೆ ಚಂದನ, ಗಂಧ, ಅದೆಲ್ಲ ಉದಕಗಳು, ಚಂದನೋದಕಗಳು, ಗಂಧೋದಕಗಳು, ಇವೆಲ್ಲ ಅದು ಬೇರೆ. ಅದು ತೀರ್ಥಕ್ಕೆ ಸಮಾನ ಅಲ್ಲ. ಅಮೃತ, ಪಂಚಾಮೃತ, ಅದು ಸಹಿತ ತೀರ್ಥವಾಗುವುದಿಲ್ಲ. ಹಾಗೆ ಗವ್ಯ ಅಂತೂ ಬಿಡಿ, ಪಂಚಗವ್ಯ ಅದು ತೀರ್ಥ ಅಸಾಧ್ಯ, ಶುದ್ಧೀಕರಣಕ್ಕೆ ಬಳಸುವಂಥ ಒಂದು ಗವ್ಯ. ಹಾಗಾದರೆ ತೀರ್ಥ ಅಂತಂದ್ರೆ ದೇವರ ಮೂರ್ತಿಯಿಂದ, ಈಗ ಪಂಚಶಿಲೆಗಳಷ್ಟೇ ಅಲ್ಲ, ಪಂಚರತ್ನಗಳಿಂದ ಮಾಡಿರುವಂಥ ಮೂರ್ತಿ ಆಗಿರ್ಬೋದು, ಪಂಚಲೋಹಗಳಿಂದ ಮಾಡಿರುವಂತಹ ಮೂರ್ತಿ ಆಗಿರುವಂಥದ್ದು, ಅವೆಲ್ಲ ಪಂಚಲೋಹದ ಸತ್ವವನ್ನು ನಾವು ಜಲದ ಮುಖಾಂತರ ಜಠರಕ್ಕೆ ಹೋಗುವಂಥ ಒಂದು ಅದ್ಭುತ ವೈಜ್ಞಾನಿಕತೆ. ಹಾಗೆ ಪಂಚರತ್ನ ಆಗಿರಲಿ, ಏನು ಮೂರ್ತಿಯನ್ನು ಮಾಡುವಂತಹ ಒಂದು ಸತ್ವಗಳು, ಅವಿಂದ ಕೇವಲ ಜಲವನ್ನು ಮಾತ್ರ, ಅದಕ್ಕೆ ಯಾವುದೇ ಮಿಶ್ರಿತವಾಗಬಾರದು. ಆಗದೇ ಇರುವ ಮಿಶ್ರಿತವಾಗದ ಕೇವಲ ಶುದ್ಧ ಜಲವನ್ನು ಸ್ವೀಕರಿಸಿದರೆ ಮಾತ್ರ ಅದು ತೀರ್ಥ. ವೈಜ್ಞಾನಿಕತೆಯಲ್ಲಿ ಆ ಶಿಲೆಯ, ಪಂಚ ರತ್ನದ, ಪಂಚ ಲೋಹಗಳ ಒಂದು ಸತ್ವವು ನಮ್ಮ ದೇಹಕ್ಕೆ ಸ್ವೀಕಾರವಾಗುವುದು, ದೇಹಕ್ಕೆ ಹೋಗುವಂಥ ಒಂದು ಅದ್ಭುತ ವಿಧಾನವೇ ತೀರ್ಥ ಸ್ವೀಕಾರ. ವೈಜ್ಞಾನಿಕತೆ, ಹಳೆ ಕಾಲದ, ಪ್ರಾಚೀನ ಕಾಲದ ವೈಜ್ಞಾನಿಕತೆ ಎಲ್ಲ ವಿಜ್ಞಾನವನ್ನು ಮೀರಿಸುವಂಥದ್ದು. ಆದರೆ ಈಗಿನ ಕಾಲದಲ್ಲಿ ನಾವು ತೀರ್ಥವನ್ನು ಯಾವುದೋ ರೀತಿಯ ಭಾವನೆಯಲ್ಲಿ ಸ್ವೀಕಾರ ಮಾಡುವುದು, ಆದರೆ ಅದರ ವಿಜ್ಞಾನವೇ ಬೇರೆ ಎಂದು ಹೇಳಿ ನಂದು ಒಂದು ಪ್ರಯತ್ನ. ಇದಕ್ಕೆ ಹಲವಾರು ಕಾಮೆಂಟ್ಗಳು ಬರ್ಬೋದು, ಅದಕ್ಕೆ ಉತ್ತರ ಕೊಡುವಂಥ ಅವಶ್ಯಕತೆ ನನಗೆ ಇಲ್ಲ ಎಂದು ಭಾವಿಸಿ ಎಲ್ಲರ ಸಹಕಾರವನ್ನು ಈ ನನ್ನ ಪೇಜಿಗೆ ಕೋರುತ್ತಾ